ನಮಸ್ಕಾರ ವೀಕ್ಷಕರೇ, ಇವತ್ತು ನಿಮಗೆ ತುಂಬಿದ ಬದನೆಕಾಯಿ ಎಣ್ಣೆ ಬದನೆಕಾಯಿ ಮಾಡೋದನ್ನು ಹೇಳಿಕೊಡ್ತೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಇದು ಎಳ್ಳು ಮತ್ತು ಗುರೆಳ್ಳು ಎರಡು ಮಿಕ್ಸ್ ಮಾಡಿ ಹುರಿದುಕೊಂಡಿದ್ದು, ಇದು ಕಡಲೆ ಬೀಜ ಶೇಂಗಾ ಹುರಿದುಕೊಂಡಿದ್ದು, ಇಲ್ಲಿ ಅಚ್ಚ ಖಾರದ ಪುಡಿ, ಸಾಸಿವೆ ಜೀರಿಗೆ, ಅರಿಶಿಣ, ಉಪ್ಪು, ಎಣ್ಣೆ, ಈರುಳ್ಳಿ, ಇದು ಚಕ್ಕೆ ಲವಂಗ ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಟೊಮಾಟೊ ಹಣ್ಣು ಹಾಗೂ ಕೊಬ್ಬರಿ ಮತ್ತು ಬದನೆಕಾಯಿ, ಕರಿಬೇವು. ಇಷ್ಟು ಸಾಮಗ್ರಿಯಿಂದ ಎಣ್ಣೆ ಬದನೆಕಾಯನ್ನು ಮಾಡೋದು ಹೇಳಿಕೊಡುತ್ತೇನೆ. ಮಿಕ್ಸಿ ಜಾರಲ್ಲಿ ಶೇಂಗಾಕಾಳು, ಎಳ್ಳು ಮತ್ತು ಗುರೆಳ್ಳು, ಆಮೇಲೆ ಕೊಬ್ಬರಿ ತುರಿ, ಕಟ್ ಮಾಡ್ಕೊಂಡಿದ್ದ ಕೊಬ್ಬರಿ, ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಖಾರದ ಪುಡಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿಯನ್ನು ಹಾಕಿಕೊಳ್ಳಬೇಕು. ಅರಿಶಿಣ, ಇವೆಲ್ಲ ಸಾಮಗ್ರಿಗಳು ಹಾಕಿ ಮಿಕ್ಸಿ ಮಾಡಿಕೊಳ್ಳಬೇಕು. ಈಗ ಸ್ವಲ್ಪ ಮಿಕ್ಸಿ ಆದ ಮೇಲೆ ಇದರಲ್ಲಿ ಒಂದು ಸಣ್ಣ ಟೊಮಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ಹಾಕಿಕೊಂಡು ಸಣ್ಣಗೆ ಮಿಕ್ಸಿ ಮಾಡಿಕೊಳ್ಳಬೇಕು. ತುಂಬಿದ ಬದನೆಕಾಯಿಯನ್ನು ಮಾಡಲಿಕ್ಕೆ ಈ ಥರ ಸಣ್ಣ ಸಣ್ಣ ಬದನೆಕಾಯಿ ತಗೊಂಡಿರಬೇಕು. ಈ ಥರ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಕೊಂಡಿರಬೇಕು. ನಂತರ ಇದು ರುಬ್ಬಿದ ಮಸಾಲೆಯಲ್ಲಿ ಹಸಿ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿ ಹಸಿ ಈರುಳ್ಳಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಎಣ್ಣೆ ಬದನೆಕಾಯಿ ಬರುತ್ತದೆ. ಈಗ ಒಂದು ಬದನೆಕಾಯನ್ನು ತೆಗೆದುಕೊಂಡು ಇದರ ಮಧ್ಯದಲ್ಲಿ ಮಸಾಲೆಯನ್ನು ಈ ಥರ ತುಂಬಿಕೊಳ್ಳಬೇಕು. ಈ ಥರ ಎಲ್ಲ ಬದನೆಕಾಯಿ ತುಂಬಿಕೊಳ್ಳಬೇಕು. ಈ ಥರ ಎಲ್ಲ ಬದನೆಕಾಯಿಯನ್ನು ಮಸಾಲೆ ತುಂಬಿಕೊಳ್ಳಬೇಕು. ಒಂಥರ ಇದ್ದ ಮಸಾಲೆ ಆಮೇಲೆ ಬದನೆಕಾಯಿ ಬೇಯಿಸುವಾಗ ಹಾಕಿಕೊಳ್ಳಬೇಕು. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಗ್ಯಾಸ್ ಆನ್ ಮಾಡಿ ಇದರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಎಣ್ಣೆ ಬದನೆಕಾಯಿ ಆಗಿರೋದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತದೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಬೇಕು. ನಂತರ ಇದರಲ್ಲಿ ಬದನೆಕಾಯಿಯನ್ನು ಹಾಕಿಕೊಳ್ಳಬೇಕು.
ನಿಧಾನವಾಗಿ ಈ ಥರ ತಿರುಗಿಸಬೇಕು. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ನೀರು ಹಾಕದೆ ಉಳಿದಿದ್ದ ಮಸಾಲೆ ಹಾಕದೆ ಬೇಯಲು ಬಿಡಬೇಕು. ಮುಚ್ಚಿ ನೋಡಿ ಈ ಥರ ಬೇಯ್ತಾ ಇದೆ. ಈಗ ಸ್ವಲ್ಪ ತಿರುವಿ ನಂತರ ಉಳಿದ ಮಸಾಲೆಯನ್ನು ಹಾಕಬೇಕು. ಮತ್ತು ಬೇಯಲು ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕಿಕೊಳ್ಳಬೇಕು. ಸಣ್ಣ ಉರಿಯಲ್ಲಿ 10 ನಿಮಿಷ ಬೇಯಲು ಬಿಡಬೇಕು. ಈಗ 10 ನಿಮಿಷ ಬೆಂದಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಣ್ಣೆ ಬದನೆಕಾಯಿ ಪಲ್ಯ ಮೇಲೆ ಎಣ್ಣೆ ತೇಲ್ತಾ ಇದೆ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದು ಬೆಂದಿದೆ ಅಂತ ಅರ್ಥ. ತುಂಬ ರುಚಿಕರವಾದ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ ನೋಡಿ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟವಾದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.